ಶಿವಪುರಾಣದ ಕತೆ. ದೇವಿ ಪಾರ್ವತಿಯ ಜನನ, ಶಿವಶಕ್ತಿಯ ಪುನರಾಗಮನ. ದಕ್ಷಯಜ್ಞದ ದುಃಖಕರ ಘಟನೆ ಮುಗಿದ ನಂತರ ಭಗವಾನ್ ಶಿವನು ಸತಿಯ ಅಗಲಿಕೆಯ ನೋವಿನಿಂದ ಆಳವಾದ ಮೌನಕ್ಕೆ ಜಾರಿದರು. ಅವರು ಲೋಕದ ವ್ಯವಹಾರಗಳಿಂದ ದೂರವಾಗಿ ಕೈಲಾಸದಲ್ಲಿ ತಪಸ್ಸಿನಲ್ಲಿ ಲೀನರಾದರು. ದೇವತೆಗಳೆಲ್ಲರೂ ಚಿಂತೆಗೆ ಒಳಗಾದರು. ಏಕೆಂದರೆ ಶಿವ ಮತ್ತು ಶಕ್ತಿಯ ಸಂಗಮವಿಲ್ಲದೆ ಲೋಕದಲ್ಲಿ ಸಮತೋಲನ ಕಾಪಾಡುವುದು ಕಷ್ಟವಾಗಿತ್ತು. ಅದೇ ಸಮಯದಲ್ಲಿ ತಾರಕಾಸುರ ಎಂಬ ರಾಕ್ಷಸನು ಬ್ರಹ್ಮನಿಂದ ಒಂದು ವರ ಪಡೆದಿದ್ದನು. ಅದೇನೆಂದರೆ, ಶಿವನ ಮಗನಿಂದ ಮಾತ್ರ ನನಗೆ ಮರಣ ಬರಬೇಕು ಎಂದು. ಶಿವನು ತಪಸ್ಸಿನಲ್ಲಿ ಇದ್ದುದರಿಂದ ಮತ್ತು ಸತಿ ದೇಹತ್ಯಾಗ ಮಾಡಿದ್ದರಿಂದ ದೇವತೆಗಳಿಗೆ ತಾರಕಾಸುರನನ್ನು ಸೋಲಿಸುವ ಮಾರ್ಗವೇ ಕಾಣಲಿಲ್ಲ. ಅವರು ಬ್ರಹ್ಮ, ವಿಷ್ಣು ಮತ್ತು ಮಹಾದೇವಿಯನ್ನು ಪ್ರಾರ್ಥಿಸಿದರು. ಆಗ ಆದಿಶಕ್ತಿಯು ಹೇಳಿದಳು, ನಾನು ಮತ್ತೆ ಭೂಮಿಯಲ್ಲಿ ಜನಿಸುತ್ತೇನೆ. ಶಿವನೊಂದಿಗೆ ಪುನಃ ಒಂದಾಗಿ ಲೋಕದ ರಕ್ಷಣೆಗೆ ಕಾರಣವಾಗುತ್ತೇನೆ. ಹಿಮಾಲಯ ಪರ್ವತರಾಜ ಮತ್ತು ಅವರ ಪತ್ನಿ ಮೇನಾದೇವಿ ವರ್ಷಗಳ ಕಾಲ ದೇವಿಯ ಆರಾಧನೆ ಮಾಡುತ್ತಿದ್ದರು. ಒಂದು ದಿನ ಅವರ ಅರಮನೆಯಲ್ಲಿ ದಿವ್ಯ ಪ್ರಕಾಶ ಹರಡಿತು. ಆ ಪ್ರಕಾಶದಿಂದ ಒಂದು ಸುಂದರ ಹೆಣ್ಣು ಮಗು ಜನಿಸಿತು. ಆ ಮಗು ಜನಿಸಿದ ಕ್ಷಣವೇ ಆಕಾಶದಲ್ಲಿ ದೇವದುಂದುಭಿಗಳು ಮೊಳಗಿದವು. ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಋಷಿಗಳು ಹೇಳಿದರು, ಇವಳು ಸಾಮಾನ್ಯ ಮಗು ಅಲ್ಲ, ಇವಳೇ ಆದಿಶಕ್ತಿ. ಹಿಮಾಲಯನು ಆ ಮಗುವಿಗೆ ಪಾರ್ವತಿ ಎಂದು ಹೆಸರು ಇಟ್ಟನು. ಪಾರ್ವತಿ ಬೆಳೆದಂತೆ ಅವಳಲ್ಲಿ ಅಪಾರ ಕರುಣೆ, ಜ್ಞಾನ ಮತ್ತು ಭಕ್ತಿ ಬೆಳೆಯತೊಡಗಿತು. ಬಾಲ್ಯದಿಂದಲೇ ಅವಳು ಶಿವನ ಕಥೆಗಳನ್ನು ಕೇಳಲು ಇಷ್ಟಪಡುತ್ತಿದ್ದಳು. ಮಣ್ಣಿನಿಂದ ಶಿವಲಿಂಗವನ್ನು ನಿರ್ಮಿಸಿ ಪ್ರತಿದಿನ ಪೂಜೆ ಮಾಡುತ್ತಿದ್ದಳು. ಒಮ್ಮೆ ಮಹರ್ಷಿ ನಾರದರು ಹಿಮಾಲಯನ ಅರಮನೆಗೆ ಬಂದರು. ಪಾರ್ವತಿಯನ್ನು ನೋಡಿ ಅವರು ಮುಗುಳ್ನಗುತ್ತಾ ಹೇಳಿದರು, ಈ ದೇವಕನ್ಯೆ ಭವಿಷ್ಯದಲ್ಲಿ ಭಗವಾನ್ ಶಿವನ ಪತ್ನಿಯಾಗುವಳು. ಲೋಕದ ಕಲ್ಯಾಣಕ್ಕಾಗಿ ಶಿವಶಕ್ತಿಯ ಪುನರ್ಮಿಲನ ನಡೆಯಲಿದೆ. ಈ ಮಾತು ಕೇಳಿ ಹಿಮಾಲಯ ಮತ್ತು ಮೈನಾದೇವಿ ಸಂತೋಷಪಟ್ಟರು. ಪಾರ್ವತಿಯ ಹೃದಯದಲ್ಲೂ ಶಿವನ ಮೇಲಿನ ಭಕ್ತಿ ಇನ್ನಷ್ಟು ಗಾಢವಾಯಿತು. ದೇವತೆಗಳು ಸಹ ನಿರಾಳರಾದರು, ಏಕೆಂದರೆ ಲೋಕದ ರಕ್ಷಣೆಗೆ ಬೇಕಾದ ದಿವ್ಯ ಸಮಯ ಸಮೀಪಿಸುತ್ತಿತ್ತು. ಶಿವ ಮತ್ತು ಶಕ್ತಿಯ ಪುನರ್ಮಿಲನದ ಮೊದಲ ಹೆಜ್ಜೆ ಈಗ ಇಡಲಾಗಿತ್ತು. ಇದೇ ಮುಂದೆ ಪಾರ್ವತಿಯ ಮಹಾತಪಸ್ಸು ಮತ್ತು ಶಿವಪಾರ್ವತಿ ವಿವಾಹಕ್ಕೆ ಕಾರಣವಾಗಲಿದೆ. ಕಥೆಯ ನೀತಿ: ದೈವಿಕ ಕಾರ್ಯಕ್ಕಾಗಿ ದೇವರು ಯಾವಾಗಲೂ ಸರಿಯಾದ ಸಮಯದಲ್ಲಿ ಸರಿಯಾದ ರೂಪದಲ್ಲಿ ಅವತರಿಸುತ್ತಾರೆ. ಭಕ್ತಿ ಮತ್ತು ಧರ್ಮ ಎಂದಿಗೂ ನಾಶವಾಗುವುದಿಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.